ನಮಸ್ಕಾರ ಸಿಂಹ ರಾಶಿಯವರೇ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸಿದ ಆ ಅವಮಾನಗಳು, ಆ ಮಾನಸಿಕ ಒತ್ತಡ ಅಥವಾ ಆ ಮೌನ ಏನಿತ್ತೋ, ಎಲ್ಲದಕ್ಕೂ ಕೂಡ ಈ ಜೂನ್ 15, 16 ಮತ್ತು 17ರ ದಿನಾಂಕಗಳಲ್ಲಿ ಒಂದೇ ಒಂದು ಉತ್ತರ ಸಿಗಲಿದೆ. 59 ವರ್ಷಗಳಿಗೆ ಒಮ್ಮೆ ಬರುವ ಈ ಗ್ರಹಗಳ ಒಕ್ಕೂಟವು ನಿಮ್ಮ ಗತಕಾಲವನ್ನು ಅಳಿಸಿಹಾಕಿ ಹೊಸ ಇತಿಹಾಸ ಬರೆಯಲು ಸಿದ್ಧವಾಗಿದೆ. ಕೇವಲ ಪೂಜೆಗಳನ್ನು ಮಾಡಿದರೆ ಮಾತ್ರ ಅದೃಷ್ಟ ಬರುವುದಿಲ್ಲ. ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಗಮನಿಸಿದರೆ ಜೂನ್ 15ರಿಂದ 17ರವರೆಗಿನ ದಿನಗಳು ಸಿಂಹ ರಾಶಿಯವರಿಗೆ ಒಂದು ಗೋಲ್ಡನ್ ವಿಂಡೋ ಇದ್ದಂತೆ. ಅಂದರೆ ಬರೋಬ್ಬರಿ 59 ವರ್ಷಗಳ ನಂತರ ನಡೆಯುತ್ತಿರುವ ಈ ಅಪರೂಪದ ಗ್ರಹಗಳ ಒಕ್ಕೂಟವು ನಿಮ್ಮ ಕೆರಿಯರ್ ಹಾಗೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎರಡನ್ನೂ ಒಟ್ಟಿಗೆ ಬದಲಾಯಿಸಲಿದೆ. ಜೀವನವು ಕೆಲವೊಮ್ಮೆ ನಾವು ಊಹಿಸದ ತಿರುವುಗಳನ್ನು ಪಡೆದುಕೊಳ್ಳುತ್ತಿರುತ್ತದೆ. ಜೂನ್ 15ರಿಂದ 17ರ ನಡುವೆ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ಕೇವಲ ಗ್ರಹಗಳ ಚಲನೆ ಮಾತ್ರವಲ್ಲ, ಇದೊಂದು ಮಹಾಯೋಗ. 59 ವರ್ಷಗಳ ನಂತರ ಬುಧ, ಗುರು ಮತ್ತು ಶುಕ್ರ ಗ್ರಹಗಳು ಒಂದೇ ಸರಳ ರೇಖೆಗೆ ಬರುವುದೆಂದರೆ ಈ ಬ್ರಹ್ಮಾಂಡವು ನಿಮಗಾಗಿ ಒಂದು ಹೊಸ ಹೆಬ್ಬಾಗಿಲನ್ನು ತೆರೆಯುತ್ತಿದೆ ಎಂದರ್ಥ. ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಮಿದುಳಿನ ಆಲೋಚನಾ ಶೈಲಿಯನ್ನು ಮತ್ತು ನಿಮ್ಮೊಳಗಿನ ಆಂತರಿಕ ಶಕ್ತಿಯನ್ನು ಅದ್ಭುತವಾಗಿ ಬದಲಾಯಿಸಲಿದೆ. ಸಿಂಹರಾಶಿ ಎಂದರೆ ರಾಜಗಾಂಭೀರ್ಯ ಅಂಥದ್ದರಲ್ಲಿ ನಿಮಗೆ ಗುರುಗ್ರಹವು ಬುದ್ಧಿವಂತಿಕೆಯನ್ನು, ಶುಕ್ರನು ಭೌತಿಕ ಸುಖಸೌಕರ್ಯಗಳನ್ನು ಮತ್ತು ಬುಧನು ಕಮ್ಯುನಿಕೇಷನ್ ಶಕ್ತಿಯನ್ನು ಒಂದೇ ಬಾರಿಗೆ ನೀಡುತ್ತಿದ್ದಾರೆ. ಜೂನ್ 15, 16, 17ರಂದು ನೀವು ಆಫೀಸ್ನಲ್ಲಿ ಮಾತನಾಡುವ ಪ್ರತಿಯೊಂದು ಮಾತು ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಬಂಗಾರದಂತಹ ಫಲಿತಾಂಶಗಳನ್ನು ನೀಡುತ್ತದೆ. ಇದು ನಿಮ್ಮೊಳಗಿನ ನಾಯಕತ್ವ ಗುಣಗಳನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡುವ ಸಮಯ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಗುರುತಿಸುವಿಕೆ ಈ 3 ದಿನಗಳಲ್ಲೇ ಲಭಿಸುತ್ತದೆ. ಪ್ರಮೋಷನ್ ಬಗ್ಗೆ ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದೀರೋ ಆ ಶುಭವಾರ್ತೆ ಈಗ ನಿಮ್ಮ ಬಾಗಿಲು ತಟ್ಟಲಿದೆ. ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ನೋಡಿ ಆಶ್ಚರ್ಯಪಡುವಂತೆ ನಿಮ್ಮ ಪ್ರೆಸೆಂಟೇಷನ್ ಇರಲಿದೆ. ಆದರೆ ಇಲ್ಲಿ ಒಂದು ಸಣ್ಣ ಜೀವನದ ಪಾಠವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಧಿಕಾರ ಮತ್ತು ಪದವಿ ಬಂದಾಗ ಗರ್ವಕ್ಕಿಂತ ವಿನಯವೇ ಅತ್ಯಂತ ದೊಡ್ಡ ಆಭರಣವಾಗುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಬರುತ್ತದೆ. ಇದು ನಿಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ತರಲಿದೆ. ಗ್ರಹಗಳು ಒಂದು ಕಡೆ ರಾಜಯೋಗವನ್ನು ನೀಡುತ್ತಿವೆ ಎಂದರೆ ಮತ್ತೊಂದೆಡೆ ನೀವು ಆ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದನ್ನು ಕೂಡ ಪರೀಕ್ಷಿಸುತ್ತವೆ. ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸವನ್ನು ಈ ಗ್ರಹಗಳ ಸಂಯೋಜನೆಯು ಮರಳಿ ನೀಡುತ್ತದೆ. ಈ 3 ದಿನಗಳೂ ಸಹ ನೀವು ಒಂದು ಶಕ್ತಿಶಾಲಿ ಅಯಸ್ಕಾಂತದಂತೆ ಬದಲಾಗುತ್ತೀರಿ. ಯಾರೇ ನೋಡಿದರೂ ನಿಮ್ಮತ್ತ ಆಕರ್ಷಿತರಾಗಲೇಬೇಕು. ಉದ್ಯಮಿಗಳಿಗೆ ಅಥವಾ ವ್ಯಾಪಾರಸ್ಥರಿಗೆ ಇದು ಕೇವಲ ಇನ್ವೆಸ್ಟ್ಮೆಂಟ್ಗಳಿಗೆ ಮಾತ್ರವಲ್ಲ, ಹೊಸ ಪ್ರಾಜೆಕ್ಟ್ಗಳನ್ನು ಲಾಕ್ ಮಾಡಲು ಸರಿಯಾದ ಸಮಯ. ನಿಮ್ಮ ಮಾತಿನಲ್ಲಿರುವ ಚತುರತೆ ಮತ್ತು ನಿಮ್ಮ ಆಲೋಚನೆಯಲ್ಲಿರುವ ಸ್ಪಷ್ಟತೆ ಇವೆರಡೇ ನಿಮ್ಮ ಯಶಸ್ಸಿಗೆ ಬಲವಾದ ಅಡಿಪಾಯಗಳು. ಗತಕಾಲವನ್ನು ನೆನೆದು ಕೊರಗುವುದನ್ನು ನಿಲ್ಲಿಸಿ, ಏಕೆಂದರೆ ವರ್ತಮಾನದ ಈ 3 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ನೀವು ಮಾಡುತ್ತಿರುವ ಪ್ರತಿಯೊಂದು ಪ್ರಯತ್ನವೂ, ಅದು ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಈಗ 10ರಷ್ಟು ಫಲಿತಾಂಶವನ್ನು ನೀಡುತ್ತದೆ. ನನ್ನ ವೈಯಕ್ತಿಕ ವಿಶ್ಲೇಷಣೆಯ ಪ್ರಕಾರ ನಾನು ಒಂದು ಮಾತು ಹೇಳಬಲ್ಲೆ: ಈ ಯೋಗ ಎಲ್ಲರಿಗೂ ಬರುವುದಿಲ್ಲ. ಇದು ಕೇವಲ ಬ್ರಹ್ಮಾಂಡವು ನಿಮಗಾಗಿ ನೀಡುತ್ತಿರುವ ಒಂದು ಸುವರ್ಣ ಅವಕಾಶ. ಇದನ್ನು ಸದ್ಬಳಕೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ತಾಳ್ಮೆಯಿಂದಿರಿ, ಸಮಯವನ್ನು ಗೌರವಿಸಿ, ಖಂಡಿತವಾಗಿಯೂ ಯಶಸ್ಸು ನಿಮ್ಮದೇ ಆಗುತ್ತದೆ. ನೀವು ಬಯಸುತ್ತಿರುವ ಪ್ರಶಾಂತತೆ, ನೀವು ನಿರೀಕ್ಷಿಸುತ್ತಿರುವ ಗೌರವ ಎಲ್ಲವೂ ಈ ಜೂನ್ 15, 16, 17ರ ದಿನಾಂಕಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಕಾಣಿಸಲಿವೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕರು. 10 ಜನರಿಗೆ ಧೈರ್ಯ ತುಂಬುವ ಸ್ಥಾನದಲ್ಲಿ ಇರುತ್ತಾರೆ. ಆದರೆ ತಮ್ಮದೇ ಆದ ಸಂಕಟವನ್ನು ಹೇಳಿಕೊಳ್ಳಲು, ತಮ್ಮ ಹೆಗಲ ಮೇಲಿರುವ ಭಾರವನ್ನು ಹಂಚಿಕೊಳ್ಳಲು ಅವರಿಗೆ ಯಾರೂ ಸಿಗುವುದಿಲ್ಲ. ಹೊರಗಡೆ ನಗುತ್ತಾ ಕಂಡರೂ ಒಳಗಡೆ ಅವರು ಪಡುವ ವೇದನೆ ಯಾರಿಗೂ ಅರ್ಥವಾಗುವುದಿಲ್ಲ. ಸಿಂಹರಾಶಿಯವರ ಹೃದಯ ಎಷ್ಟೋ ವಿಶಾಲವಾದದ್ದು, ಎದುರಿಗಿರುವವರನ್ನು ಕುರುಡಾಗಿ ನಂಬುತ್ತಾರೆ. ಆದರೆ ಆ ನಂಬಿಕೆಯೇ ಅವರಿಗೆ ಅತಿ ದೊಡ್ಡ ಶಾಪವಾಗಿ ಪರಿಣಮಿಸುತ್ತದೆ. ಬೆನ್ನಿಗೆ ಇರಿಯುವವರೇ ಇವರ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ಇದು ಅವರನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ನಿಮಗೆ ಸುಳ್ಳು ಹೇಳಲು ಬರುವುದಿಲ್ಲ, ನಿಮಗೆ ಅನ್ನಿಸಿದ್ದನ್ನು ಮುಖದ ಮೇಲೆಯೇ ಹೇಳಿಬಿಡುತ್ತೀರಿ. ಈ ಪ್ರಾಮಾಣಿಕತೆಯಿಂದಾಗಿಯೇ ಆಫೀಸ್ನಲ್ಲಿ ಆಗಲಿ ಅಥವಾ ಕುಟುಂಬದಲ್ಲಿ ಆಗಲಿ ನಿಮಗೆ ವಿರುದ್ಧವಾಗಿ ಸಾಲು ಸಾಲು ಪಿತೂರಿಗಳು ನಡೆಯುತ್ತಿರುತ್ತವೆ. ನೀವು ಒಳ್ಳೆಯದೇ ಮಾಡಿದ್ರೂ ಅದು ಎದುರಿನವರಿಗೆ ಅಹಂಕಾರದಂತೆ ಕಾಣುತ್ತದೆ. ನೀವು ಅವಮಾನಕ್ಕೊಳಗಾದರೆ ಆ ವಿಷಯವನ್ನು 10 ಜನರಿಗೆ ಹೇಳಿಕೊಳ್ಳುವುದಿಲ್ಲ. ಒಳಗೊಳಗೆ ಆ ನೋವನ್ನು ನುಂಗಿಕೊಂಡು ಮೌನವಾಗಿ ಬಿಡುತ್ತಾರೆ. ಈ ಮೌನವೇ ನಿಮ್ಮನ್ನು ಮತ್ತಷ್ಟು ಒಂಟಿಯನ್ನಾಗಿ ಮಾಡುತ್ತದೆ. ಅಷ್ಟಮ ಶನಿಯ ಪ್ರಭಾವ ಇರುವಾಗ ಈ ಒಂಟಿತನ ಮತ್ತು ಈ ಆವೇದನೆ ದುಪ್ಪಟ್ಟಾಗುತ್ತವೆ. ಸಿಂಹರಾಶಿಯವರು ಸೋಲನ್ನು ಅಸ್ತಿತ್ವದಲ್ಲೇ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಕೆರಿಯರ್ ಇರಬಹುದು ಅಥವಾ ವೈಯಕ್ತಿಕ ಸಂಬಂಧವಿರಬಹುದು. ಅದಕ್ಕೆ ಸಣ್ಣ ಅಪಜಯ ಎದುರಾದರೂ ಅದು ಅವರಿಗೆ ದೊಡ್ಡ ಆಪತ್ತಿನಂತೆ ಅನಿಸುತ್ತಿರುತ್ತದೆ. ಆದರೆ ಒಂದು ನೆನಪಿಡಿ, ಸೂರ್ಯನು ಕೂಡ ಅಸ್ತಮಿಸಿದಾಗಲೆಲ್ಲ ಕತ್ತಲೆಯೊಳಗೆ ಹೋಗುತ್ತಾನೆ.
ಆದರೆ ಮರುದಿನ ಮತ್ತೆ ಉದಯಿಸುತ್ತಾನೆ. ನಿಮ್ಮ ಕಷ್ಟಗಳೂ ಅಷ್ಟೇ. ಜೂನ್ 15ರಿಂದ ಗ್ರಹಗಳೆಲ್ಲವೂ ನಿಮ್ಮ ಪರವಾಗಿವೆ. ನೀವು ಪಟ್ಟ ಅವಮಾನಗಳು, ನೀವು ಅನುಭವಿಸಿದ ಕಷ್ಟಗಳು, ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪಾಠಗಳು. ಈ ಬಾರಿ ನೀವು ಕೇವಲ ಗೆಲ್ಲುವುದು ಮಾತ್ರವಲ್ಲ, ನಿಮ್ಮ ರಾಜ ಗಾಂಭೀರ್ಯವನ್ನು ಇಡೀ ಜಗತ್ತಿಗೆ ಸಾರುವ ಸಮಯ ಬಂದಿದೆ. ಇನ್ನೂ ಹಳೆಯ ನೆನಪುಗಳೊಂದಿಗೆ, ಹಳೆಯ ನೋವುಗಳೊಂದಿಗೆ ಮಲಗುವುದನ್ನು ನಿಲ್ಲಿಸಿ. ಸಿಂಹವು ಯಾವಾಗಲೂ ಬೇಟೆಗಾಗಿ ಸಿದ್ಧವಾಗಿರುತ್ತದೆ. ಈಗ ನಿಮ್ಮ ಸರದಿ ಜೂನ್ 15ರಿಂದ ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಶಕ್ತಿ ಪ್ರವಹಿಸುತ್ತದೆ. ನನ್ನ ವೈಯಕ್ತಿಕ ವಿಶ್ಲೇಷಣೆಯಲ್ಲಿ ನಾನು ಗಮನಿಸಿದ ವಿಷಯವೇನೆಂದರೆ, ಈ 3 ದಿನಗಳು ನಿಮ್ಮ ಜಾತಕ ಚಕ್ರದಲ್ಲಿ ಒಂದು ಗೋಲ್ಡನ್ ವಿಂಡೋ ಇದ್ದಂತೆ. ಒಂದು ಕಡೆ ವ್ಯಯಸ್ಥಾನದಲ್ಲಿರುವ ಗುರುವು ವಿದೇಶಿ ಯೋಗವನ್ನು ಹಾಗೂ ಶುಭ ವೆಚ್ಚಗಳನ್ನು ಸೂಚಿಸುತ್ತಿದ್ದರೆ, ಮತ್ತೊಂದೆಡೆ 11ನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನು ಹೆಜ್ಜೆ ಇಡುತ್ತಿರುವುದು ಒಂದು ಅರುದಾದ ಆರ್ಥಿಕ ಯಶಸ್ಸಿನ ಸಂಕೇತವಾಗಿದೆ. ವೈಜ್ಞಾನಿಕವಾಗಿ ಹೇಳಬೇಕೆಂದರೆ, ಗ್ರಹಗಳ ಈ ಜೋಡಣೆಯು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಮತ್ತು ಕೆಲಸದಲ್ಲಿ ವೇಗವನ್ನು ಹೆಚ್ಚಿಸುತ್ತದೆ. ನೀವು ಅಂದುಕೊಂಡ ಆಶಯಗಳು ಈಡೇರಲು, ಸರ್ಕಾರಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲು ಇದೇ ಸರಿಯಾದ ಸಮಯ. ಈ 3 ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಭವಿಷ್ಯದಲ್ಲಿ ದೊಡ್ಡ ಲಾಭಗಳಿಗೆ ಅಡಿಪಾಯವಾಗಲಿದೆ. ಜೂನ್ 21ರಂದು ಮಂಗಳನು 10ನೇ ಮನೆಯಲ್ಲಿ ದಿಕ್ಬಲ ಪಡೆಯುವ ಮುನ್ನವೇ ಈ 15ರಿಂದ 17ರ ದಿನಾಂಕಗಳ ನಡುವೆ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವು ನಿಮ್ಮ ವೃತ್ತಿಜೀವನವನ್ನು ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಆಫೀಸ್ನಲ್ಲಿ ನಿಮ್ಮ ಮಾತೇ ವೇದವಾಕ್ಯವಾಗಬೇಕೆಂದರೆ ಈ ದಿನಗಳಲ್ಲಿ ನೀವು ಪ್ರದರ್ಶಿಸುವ ಸಮಯಪ್ರಜ್ಞೆಯೇ ನಿಮಗಿರುವ ಆಯುಧ. ನಿಜ ಹೇಳಬೇಕೆಂದರೆ, ಜೀವನ ಎಂದರೆ ಕೇವಲ ಬರುವುದು ಹೋಗುವುದು ಮಾತ್ರವಲ್ಲ. ನಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ಆ ಬೆಳವಣಿಗೆಯನ್ನು ಎಷ್ಟು ಪ್ರಬುದ್ಧತೆಯಿಂದ ಸ್ವೀಕರಿಸುತ್ತೇವೆ ಎಂಬುದು ಮುಖ್ಯ. ವಿದೇಶಕ್ಕೆ ಹೋಗಬೇಕೆಂಬ ನಿಮ್ಮ ಕನಸು ಈಗ ನನಸಾಗುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಕುಟುಂಬದಲ್ಲಿ ನಡೆಯುವ ಶುಭ ಕಾರ್ಯಗಳಿಗಾಗಿ ನೀವು ಮಾಡುತ್ತಿರುವ ವೆಚ್ಚವು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ. ಆದರೆ ಇಲ್ಲಿ ಒಂದು ಜೀವನದ ಪಾಠವನ್ನು ನೀವು ನೆನಪಿನಲ್ಲಿಡಬೇಕು. ಎಷ್ಟೇ ಹಣ ಬರಲಿ, ಎಷ್ಟೇ ಹೆಸರು ಬರಲಿ, ಆ ಗರ್ವ ನಿಮ್ಮ ವ್ಯಕ್ತಿತ್ವವನ್ನು ಮುಚ್ಚಿಹಾಕಬಾರದು. ಸೂರ್ಯನು ಲಾಭಸ್ಥಾನದಲ್ಲಿದ್ದಾಗ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ. ಆದರೆ ಆ ಕೀರ್ತಿಗೆ ವಿನಯ ಜೊತೆಯಾದರೆ ಅದು ಶಾಶ್ವತವಾಗುತ್ತದೆ. ಈ ಗ್ರಹಗಳ ಒಕ್ಕೂಟವು ನಿಮಗೆ ಆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ. ನಾನು ಯಾವಾಗಲೂ ನಂಬುವುದು ಒಂದೇ, ಅದೃಷ್ಟ ಎಂಬುದು ಸಿದ್ಧವಾಗಿರುವ ಮನಸ್ಸಿಗೆ ಮಾತ್ರ ದಕ್ಕುತ್ತದೆ. ಈ 3 ದಿನಗಳು ನಿಮ್ಮ ಆಲೋಚನೆಗಳನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಏಕೆಂದರೆ ಈ ಬ್ರಹ್ಮಾಂಡವು ನೀವು ಏನನ್ನು ಬಯಸುತ್ತೀರೋ ಅದನ್ನು ನಿಮಗೆ ನೀಡಲು ಸಿದ್ಧವಾಗಿದೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ಮನೆಯಲ್ಲಿ ಸಂತೋಷ, ಇವೆಲ್ಲವೂ ಒಂದೇ ಬಾರಿಗೆ ಬರುತ್ತಿರುವಾಗ ಅವುಗಳನ್ನು ಹೇಗೆ ಉಳಿಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಬುದ್ಧಿವಂತಿಕೆಗೆ ಒಂದು ಪರೀಕ್ಷೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ರಾಜಠೀವಿ, ನಿಮ್ಮ ಕಷ್ಟವೇ ನಿಮ್ಮ ಯಶಸ್ಸಿನ ಹಾದಿ. ಈ ಯೋಗದ ಅವಧಿಯಲ್ಲಿ ನಿಮ್ಮ ಪ್ರಯಾಣವನ್ನು ಆನಂದಿಸಿ, ಭವಿಷ್ಯದ ಮೇಲೆ ನಂಬಿಕೆ ಇಡಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲೇ ಇದೆ, ಏಕೆಂದರೆ ನೀವು ಸಿಂಹರಾಶಿಯವರು. ನಿಮ್ಮೊಳಗಿನ ಆ ರಾಜಗಾಂಭೀರ್ಯವನ್ನು, ಆ ಹಠವನ್ನು ಹೊರತೆಗೆಯಿರಿ. ಈ ಜೂನ್ 15ರಿಂದ 17ರ ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆಯಲಿವೆ. ಸಿದ್ಧರಾಗಿರಿ. ಜೂನ್ 15ರಿಂದ 17ರ ನಡುವೆ ಸಿಂಹರಾಶಿಯವರ ಜಾತಕ ಚಕ್ರದಲ್ಲಿ ಒಂದು ಅಸಾಧಾರಣವಾದ ಕಾಸ್ಮಿಕ್ ಅಲೈನ್ಮೆಂಟ್ ಸಂಭವಿಸಲಿದೆ. ನನ್ನ ವಿಶ್ಲೇಷಣೆಯಲ್ಲಿ ನಾನು ಗಮನಿಸಿದ ಪ್ರಮುಖ ವಿಷಯವೆಂದರೆ, ಈ 3 ದಿನಗಳು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯನು ಸರಿಯಾಗಿ ಇದೇ ಸಮಯದಲ್ಲಿ 11ನೇ ಮನೆಗೆ ಪ್ರವೇಶಿಸುತ್ತಾ ಲಾಭಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನು ನೋಡಿದರೆ 10ನೇ ಮನೆಯಲ್ಲಿ ದಿಗ್ಬಲ ಹೊಂದಿದ್ದ ಸೂರ್ಯನು ನಿಮಗೆ ಈಗಾಗಲೇ ಅಧಿಕಾರವನ್ನು ನೀಡಿದ್ದಾನೆ. ಈಗ 11ನೇ ಮನೆಗೆ ಪ್ರವೇಶಿಸಿ ನಿಮ್ಮ ಎಲ್ಲಾ ಆಸೆಗಳನ್ನು ಈಡೇರಿಸಲು ಸಿದ್ಧನಾಗಿದ್ದಾನೆ. ಒಂದು ಕಡೆ 12ನೇ ಮನೆಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿದ್ದು ವಿದೇಶಿ ಯೋಗವನ್ನು ಹಾಗೂ ಆಧ್ಯಾತ್ಮಿಕ ಪ್ರಶಾಂತತೆಯನ್ನು ನೀಡುತ್ತಿದ್ದರೆ, ಮತ್ತೊಂದೆಡೆ 11ನೇ ಮನೆಯಲ್ಲಿ ಬುಧನು ಸ್ವಕ್ಷೇತ್ರದಲ್ಲಿದ್ದು ಸ್ನೇಹಿತರ ಮೂಲಕ ನಿಮಗೆ ಅದ್ಭುತವಾದ ಆದಾಯದ ಮಾರ್ಗಗಳನ್ನು ತೋರಿಸುತ್ತಿದ್ದಾನೆ. ಜೀವನ ಎಂದರೆ ಕೇವಲ ಸಂಪಾದನೆ ಮಾತ್ರವಲ್ಲ. ಈ ಗ್ರಹಗಳ ಜೋಡಣೆಯು ನಿಮಗೆ ಕಲಿಸುತ್ತಿರುವ ಅತಿ ದೊಡ್ಡ ಜೀವನದ ಪಾಠ ಏನೆಂದರೆ, ನಾವು ಮಾಡುವ ಪ್ರತಿಯೊಂದು ಶುಭ ವೆಚ್ಚ ಮತ್ತು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಆಧ್ಯಾತ್ಮಿಕ ನಿರ್ಧಾರವು ನಮ್ಮ ಭವಿಷ್ಯವನ್ನು ಎಷ್ಟು ಗಾಢವಾಗಿ ಪ್ರಭಾವಿಸುತ್ತದೆ ಎಂಬುದು ಈಗ ನಿಮಗೆ ಅರ್ಥವಾಗುತ್ತದೆ. ಅಷ್ಟಮ ಶನಿಯ ಪ್ರಭಾವ ಇದ್ದಾಗ್ಯೂ ಈ 3 ಗ್ರಹಗಳ ಬಲವು ನಿಮ್ಮನ್ನು ಏನು ಮಾಡಲು ಬಿಡುವುದಿಲ್ಲ. ಈ 3 ದಿನಗಳಲ್ಲಿ ನೀವು ಯಾರೊಂದಿಗಾದರೂ ಒಪ್ಪಂದಗಳನ್ನು ಮಾಡಿಕೊಂಡರೆ ಅಥವಾ ಯಾವುದೇ ಹೊಸ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದರೆ, ಅದಕ್ಕೆ ಸರ್ಕಾರದ ಬೆಂಬಲ ಅಥವಾ ಉನ್ನತ ಅಧಿಕಾರಿಗಳ ಆಶೀರ್ವಾದ ಖಂಡಿತವಾಗಿಯೂ ಲಭಿಸುತ್ತದೆ. ಆದರೆ ನೆನಪಿನಲ್ಲಿಡಿ, ಈ ಯಶಸ್ಸು ನಿಮ್ಮ ಗರ್ವದ ಸಂಕೇತವಾಗಬಾರದು, ಅದು ನಿಮ್ಮ ಪ್ರಬುದ್ಧತೆಗೆ ಸಾಕ್ಷಿಯಾಗಬೇಕು. ಯಾಕೆಂದರೆ ಶುಕ್ರನು 12ನೇ ಮನೆಯಲ್ಲಿ ಗುರುವಿನೊಂದಿಗೆ ಇರುವಾಗ ನೀವು ವಿಲಾಸಿ ಜೀವನಕ್ಕಾಗಿ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಅಲ್ಲಿ ನೀವು ವಿವೇಚನೆಯಿಂದ ನಡೆದುಕೊಳ್ಳಬೇಕು. ವಿದೇಶಕ್ಕೆ ಹೋಗಬೇಕೆಂದು ಕನಸು ಕಾಣುತ್ತಿರುವವರಿಗೆ ಈ 15ರಿಂದ 17ರ ನಡುವೆ ಒಂದು ನಿಖರವಾದ ಮಾಹಿತಿ ಅಥವಾ ಗುಡ್ ನ್ಯೂಸ್ ಬರಬಹುದು. ಇನ್ನು ವೃತ್ತಿಪರವಾಗಿ ನೋಡುವುದಾದರೆ ನಿಮ್ಮ ಕೀರ್ತಿ ಶಿಖರವನ್ನು ತಲುಪುತ್ತದೆ.
ಜೂನ್ 21ರ ವೇಳೆಗೆ ಮಂಗಳನು 10ನೇ ಮನೆಗೆ ಹೋಗಲಿದ್ದಾನೆ. ಅಂದರೆ ಆ ಯಶಸ್ಸಿಗೆ ಹಿಂದೆ ಮುನ್ನುಡಿ ಬರೆಯಲಾಗುತ್ತಿದೆ ಎಂದರ್ಥ. ನಿಜ ಹೇಳಬೇಕೆಂದರೆ ಸಿಂಹ ರಾಶಿಯವರ ಆತ್ಮವಿಶ್ವಾಸಕ್ಕೆ ಈ ಗ್ರಹಗಳ ಶಕ್ತಿ ಜೊತೆಯಾದರೆ ಇವರನ್ನು ತಡೆಯುವವರೇ ಇರುವುದಿಲ್ಲ. ನೀವು ಮಾಡುತ್ತಿರುವ ಈ ಪ್ರಯಾಣದಲ್ಲಿ ಎದುರಾಗುವ ಸವಾಲುಗಳನ್ನು ನೋಡಿ ಹೆದರಬೇಡಿ. ಅವು ನಿಮ್ಮೊಳಗಿನ ಪ್ರತಿಭೆಯನ್ನು ಹೊರತರುವ ಪರೀಕ್ಷೆಗಳು ಮಾತ್ರ. ಈ 3 ದಿನಗಳು ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಸ್ಪಷ್ಟವಾಗಿ ಬ್ರಹ್ಮಾಂಡಕ್ಕೆ ತಿಳಿಸಿ. ಏಕೆಂದರೆ ನಿಮ್ಮ ಲಗ್ನಾಧಿಪತಿ ಸೂರ್ಯನು ನಿಮ್ಮ ಪರವಾಗಿದ್ದಾನೆ. ಮಿತ್ರರೇ, ನಾನು ನಿಮಗೆ ಭರವಸೆ ನೀಡುತ್ತಿದ್ದೇನೆ. ಈ ಜೂನ್ ತಿಂಗಳಿನಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಒಂದು ಹೊಸ ಯಶಸ್ಸಿನ ಆರಂಭ. ಅಷ್ಟಮ ಶನಿ ಇದ್ದರೂ ಸಹ ನೀವು ಆ ಕರ್ಮವನ್ನು ದಾಟಿ ಮುಂದೆ ಹೋಗುವ ಶಕ್ತಿಯನ್ನು ಗುರುರಾಯರು ನಿಮಗೆ ಪ್ರಸಾದಿಸುತ್ತಿದ್ದಾರೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ಆತ್ಮವಿಶ್ವಾಸದಿಂದ ಮತ್ತು ವಿನಯದಿಂದ ಗೆಲುವಿನ ಕಡೆಗೆ ಹೆಜ್ಜೆ ಹಾಕಿ. ಈ ಸಮಯ ನಿಮಗಾಗಿ ಬಂದಿದೆ, ಇದನ್ನು ನಿಮ್ಮದಾಗಿಸಿಕೊಳ್ಳಿ. ಯಾರಾದರೂ ಹೊಸ ಪಾಲುದಾರರನ್ನು ನಂಬುವ ಮುನ್ನ ಎಲ್ಲವನ್ನೂ ಕಾಗದದ ಮೇಲೆ ಬರೆದುಕೊಳ್ಳುವುದು ಮುಖ್ಯ. ಆವೇಶದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ವಿವೇಚನೆಯಿಂದ ಇರಿ. ಜೀವನ ಎಂದರೆ ಕೇವಲ ಆಕ್ರಮಣಕಾರಿ ಶೈಲಿ ಮಾತ್ರವಲ್ಲ, ಸಮಯಕ್ಕೆ ತಕ್ಕಂತೆ ಜಾಗರೂಕರಾಗಿರುವುದು ಕೂಡ ಮುಖ್ಯ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹೊಸ ಹೂಡಿಕೆಗಳನ್ನು ಆಕರ್ಷಿಸುತ್ತೀರಿ. ಆದರೆ ನಿಮ್ಮ ರಾಜಠೀವಿಗೆ ಧಕ್ಕೆ ಬಾರದಂತೆ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನು ಕೂಡ ಬಳಸಿ. ಈ 3 ದಿನಗಳಲ್ಲಿ ನೀವು ನಿಮ್ಮ ಕೆಲಸವನ್ನೇ ಪೂಜೆಯನ್ನಾಗಿ ಮಾಡಿಕೊಳ್ಳಿ. ಆಗ ನೀವು ಆಶಿಸಿದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ ತಾನಾಗಿಯೇ ನಿಮ್ಮ ಬಳಿ ಬರುತ್ತದೆ. ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ, ಗತಕಾಲದಲ್ಲಿ ನೀವು ಪಟ್ಟ ಕಷ್ಟಕ್ಕೆ ಈ ಸಮಯವು ಅದ್ಭುತವಾದ ಪ್ರತಿಫಲವನ್ನು ನೀಡುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿವೆ. ಈ 15, 16, 17ರ ದಿನಾಂಕಗಳಲ್ಲಿ ನಿಮ್ಮ ಕಮ್ಯುನಿಕೇಷನ್ ಪವರ್ ಹಾಗೂ ನಿಮ್ಮ ಲೀಡರ್ಶಿಪ್ ಗುಣಗಳನ್ನು ಚುರುಕುಗೊಳಿಸಿ. ಭವಿಷ್ಯದಲ್ಲಿ ನೀವು ಸಾಧಿಸಲಿರುವ ಮಹತ್ತರ ಯಶಸ್ಸಿಗೆ ಈ ದಿನಗಳೇ ಮಾಸ್ಟರ್ ಪ್ಲಾನ್ ಆಗಲಿವೆ. ಎಮೋಷನಲ್ ಟ್ರ್ಯಾಪ್ಗಳಿಗೆ ಬೀಳದೆ ವಾಸ್ತವವನ್ನು ಗಮನಿಸುತ್ತಾ ಹೆಜ್ಜೆ ಮುಂದೆ ಇಡಿ. ಸಿಂಹ ರಾಶಿಯವರ ಹಠ ಮತ್ತು ಶ್ರಮ ಈಗ ಫಲ ನೀಡುತ್ತಿವೆ. ನಂಬಿಕೆಯಿಂದ ಮುನ್ನಡೆಯಿರಿ. ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ಪ್ರಮುಖವಾದ ಬದಲಾವಣೆ ಎಂದರೆ ಕೇವಲ ಗ್ರಹಗಳಿಂದ ಬರುವ ಧನಲಾಭ ಮಾತ್ರವಲ್ಲ, ನಿಮ್ಮ ಆತ್ಮಕ್ಕೆ ಸಿಗಲಿರುವ ಮುಕ್ತಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡಿರುವ ಆ ಹಳೆಯ ನೆನಪುಗಳು, ಆ ಹೆಸರು ಕೇಳಿದರೇನೆ ಎದೆಯಲ್ಲೋ ಎಲ್ಲೋ ಒಂದು ರೀತಿಯ ನೋವು, ಇವೆಲ್ಲವೂ ಈ ತಿಂಗಳಿನಲ್ಲಿ ಮುಕ್ತಾಯದ ಹಂತವನ್ನು ತಲುಪಲಿವೆ. ನೋಡಿ, ಬ್ರಹ್ಮಾಂಡವು ತುಂಬಾ ಬುದ್ಧಿವಂತದ್ದು. ಒಂದು ಅಪೂರ್ಣವಾದ ಸಂಬಂಧ ಅಥವಾ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ನಿಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ಉಳಿಸಿ ಹೋಗಿರುತ್ತಾರೆ. ನಾನು ಯಾಕೆ ಮೋಸ ಹೋದೆ? ನನ್ನ ಪ್ರೀತಿಯಲ್ಲಿ ಲೋಪ ಎಲ್ಲಿದೆ? ಆ ವ್ಯಕ್ತಿಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಇರಲಿಲ್ಲವೇ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಯಾವಾಗಲೂ ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಟ್ಟಿರುತ್ತವೆ. ಆದರೆ ಜೂನ್ 15, 16, 17ರ ದಿನಾಂಕಗಳ ನಡುವೆ ಆ ಕತ್ತಲೆ ಕೋಣೆಯೊಳಗೆ ಒಂದು ಬೆಳಕು ಪ್ರವೇಶಿಸಲಿದೆ. ಆ ವ್ಯಕ್ತಿಯಿಂದ ನಿಮಗೆ ಒಂದು ಮೆಸೇಜ್ ಬರಬಹುದು, ಅಥವಾ ಆ ವ್ಯಕ್ತಿಯ ಬಗ್ಗೆ ಒಂದು ಸತ್ಯ ನಿಮಗೆ ತಿಳಿಯಬಹುದು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ಪ್ರೇಮಿಯಾಗಿಯೋ ಅಥವಾ ಸ್ನೇಹಿತನಾಗಿಯೋ ಮರಳಿ ಬರುತ್ತಿಲ್ಲ. ಬದಲಿಗೆ ಒಂದು ಪಾಠದ ಮುಕ್ತಾಯವನ್ನು ಘೋಷಿಸಲು ಬರುತ್ತಿದ್ದಾರೆ. ಈಗ ನಿಮ್ಮ ಮುಂದೆ 2 ಹಾದಿಗಳಿರುತ್ತವೆ. 1, ಹಳೆಯ ಕೋಪದಿಂದ ಆ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಳ್ಳುವುದು. 2, ನೀವು ಬೆಳೆದ ಸಿಂಹದಂತೆ ಒಂದು ಉದಾತ್ತ ವ್ಯಕ್ತಿತ್ವದಿಂದ ಆ ಕಥೆಗೆ ಫುಲ್ ಸ್ಟಾಪ್ ಇಡುವುದು. ನೀವು 2ನೇ ಮಾರ್ಗವನ್ನು ಆರಿಸಿಕೊಂಡರೆ ಆ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಆರಂಭವಾಗುತ್ತವೆ. ಏಕೆಂದರೆ ಇದುವರೆಗೆ ನೀವು ಆ ವ್ಯಕ್ತಿಗೆ ನಿಮ್ಮ ಸಂತೋಷವನ್ನು, ನಿಮ್ಮ ಮನಃಶಾಂತಿಯನ್ನು ಒತ್ತೆಯಾಗಿ ಇಟ್ಟಿದ್ದೀರಿ. ಈಗ ಆ ಬಂಧನಗಳನ್ನು ಕಡಿದುಕೊಂಡು ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳಲಿದ್ದೀರಿ. ಈ ತಿಂಗಳಿನಲ್ಲಿ ನೀವು ಪಡೆಯಲಿರುವುದು ಆ ಸ್ಪಷ್ಟತೆ. ಸಿಗುತ್ತಲೇ ನಿಮ್ಮ ಮೇಲಿದ್ದ ಆ ಭಾರ ಒಂದು ದೊಡ್ಡ ಹೊರೆ ಇಳಿಸಿದಂತೆ ಮಾಯವಾಗಿ ಬಿಡುತ್ತದೆ. ನಿಮ್ಮ ಮೇಲೆ ನೀವೇ ಇಟ್ಟುಕೊಂಡಿದ್ದ ಅಪರಾಧ ಪ್ರಜ್ಞೆಯು ದೂರವಾಗುತ್ತದೆ. ಸಿಂಹ ರಾಶಿಯವರು ಸಹಜವಾಗಿಯೇ ರಾಜಗಾಂಭೀರ್ಯ ಹೊಂದಿದವರು. ರಾಜಗಾಂಭೀರ್ಯವಿರುವ ವ್ಯಕ್ತಿ ತನ್ನ ಗತಕಾಲವನ್ನು ನೆನೆದು ಕೊರಗುವುದಲ್ಲ, ಗತಕಾಲವನ್ನು ಒಂದು ಪಾಠವಾಗಿ ಬದಲಾಯಿಸಿಕೊಂಡು ಭವಿಷ್ಯದ ಕಡೆಗೆ ಗಂಭೀರವಾಗಿ ಹೆಜ್ಜೆ ಹಾಕಬೇಕು. ಅದಕ್ಕೆ ಹೇಳುತ್ತಿದ್ದೇನೆ, ಈ 3 ದಿನಗಳಲ್ಲಿ ಯಾರಾದರೂ ನಿಮ್ಮ ಹಳೆಯ ನೆನಪುಗಳನ್ನು ಕೆಣಕಿದರೆ ಅದು ನಿಮ್ಮ ಆತ್ಮದ ವಿಮುಕ್ತಿಗೆ ದೈವ ತೋರಿಸುತ್ತಿರುವ ಸಂಕೇತ ಎಂದು ನಂಬಿ ಆ ಹಳೆಯ ಕಥೆಯನ್ನು ಗೌರವಯುತವಾಗಿ ಮುಗಿಸಿಬಿಡಿ. ಆ ಕಥೆಯನ್ನು ಮುಗಿಸಿದ ದಿನವೇ ನಿಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಕಾಲಿಡುತ್ತದೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನವನ್ನು ಮತ್ತೊಬ್ಬರ ಕೈಗೆ ಕೊಡಬೇಡಿ. ನಿಮ್ಮ ಸಂತೋಷಕ್ಕೆ ನೀವೇ ಜವಾಬ್ದಾರರು. ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಆತ್ಮಕ್ಕೆ ಒಂದು ಹೊಸ ಪ್ರಶಾಂತತೆಯನ್ನು, ಒಂದು ಹೊಸ ಶಕ್ತಿಯನ್ನು ನೀವೇ ಉಡುಗೊರೆಯಾಗಿ ಕೊಟ್ಟುಕೊಳ್ಳಿ. ಇದು ನಿಮ್ಮ ಜೀವನ. ಇದನ್ನು ಗೆಲ್ಲುವ ಜವಾಬ್ದಾರಿಯೂ ನಿಮ್ಮದೇ. ಸಿಂಹ ರಾಶಿಯವರೇ, ಈ ಜೂನ್ ತಿಂಗಳಿನಲ್ಲಿ ನೀವು ಯಶಸ್ಸಿನ ಶಿಖರದತ್ತ ವೇಗವಾಗಿ ನುಗ್ಗುತ್ತಿದ್ದೀರಿ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಮತ್ತು ಯೋಗಕಾರಕ ಮಂಗಳ ನಿಮಗೆ ಅಸಾಧಾರಣವಾದ ಶಕ್ತಿಯನ್ನು ನೀಡುತ್ತಿದ್ದಾರೆ. ಆದರೆ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು: ಯಾವಾಗ ಒಂದು ಸಿಂಹವು ಬೇಟೆಯಲ್ಲಿ ಯಶಸ್ಸು ಸಾಧಿಸುತ್ತದೆಯೋ
ಆಗಲೇ ಸುತ್ತಮುತ್ತಲಿರುವ ನರಿಗಳು ಕೂಡ ಕೂಗುತ್ತಾ ಅದನ್ನು ಕೆಣಕಲು ಪ್ರಯತ್ನಿಸುತ್ತವೆ. ನಿಮ್ಮ ಕೆರಿಯರ್ನಲ್ಲಿ ನೀವು ಸಾಧಿಸುತ್ತಿರುವ ಪ್ರಗತಿಯನ್ನು ನೋಡಿ ಸಹಿಸದ ವ್ಯಕ್ತಿಗಳು ಈಗ ನಿಮ್ಮ ಸುತ್ತಲೂ ಪಿತೂರಿಗಳನ್ನು ನಡೆಸಬಹುದು. ಅವರು ನಿಮ್ಮನ್ನು ಮಾತುಗಳಿಂದ ಕೆಣಕಬಹುದು, ಆಫೀಸ್ನಲ್ಲಿ ನಿಮ್ಮ ಕ್ರೆಡಿಟನ್ನು ಕದಿಯಲು ಪ್ರಯತ್ನಿಸಬಹುದು. ಆದರೆ ಇಲ್ಲೇ ನೀವು ಮಾಗಿದ ಸಿಂಹದಂತೆ ವರ್ತಿಸಬೇಕು. ನಿಜವಾದ ಸಿಂಹವು ಎಂದಿಗೂ ನಾಯಿಗಳ ಬೊಗಳಿಕೆಗೆ ಪ್ರತಿಕ್ರಿಯಿಸುವುದಿಲ್ಲ. ಅದು ತನ್ನ ದಾರಿಯಲ್ಲಿ ತಾನು ನಿಶ್ಶಬ್ದವಾಗಿ ಬೇಟೆಯಾಡುತ್ತದೆ. ನಿಮ್ಮ ಸಕ್ಸಸ್ ನೋಡಿ ಅವರು ಅಸೂಯೆ ಪಡುತ್ತಿದ್ದಾರೆ ಎಂದರೆ ನೀವು ಅವರಿಗಿಂತ ಎಷ್ಟೋ ಎತ್ತರದಲ್ಲಿದ್ದೀರಿ ಎಂದರ್ಥ. ಒಂದು ವೇಳೆ ನೀವು ಆವೇಶಕ್ಕೆ ಒಳಗಾಗಿ ನಿಮ್ಮ ಅಹಂಕಾರದಿಂದ ಅವರಿಗೆ ಉತ್ತರಿಸಿದರೆ ನಿಮ್ಮ ಗೌರವ ಕಡಿಮೆಯಾಗುತ್ತದೆ, ನಿಮ್ಮ ಮೌಲ್ಯ ಕುಸಿಯುತ್ತದೆ. ನೆನಪಿಡಿ, ಈ ತಿಂಗಳಿನಲ್ಲಿ ನಿಮ್ಮ ಕೈಯಲ್ಲಿರುವ ಅಧಿಕಾರ ಅಥವಾ ಪದವಿ ಎಂಬುದು ಒಂದು ಪರೀಕ್ಷೆ. ನೀವು ಎಷ್ಟು ಬೆಳೆದರೂ ಆ ಪದವಿ ತಲೆಗೆ ಏರದಂತೆ ವಿನಯದಿಂದ ಇದ್ದರೆ ಮಾತ್ರ ಆ ಸಕ್ಸೆಸ್ ಉಳಿಯುತ್ತದೆ. ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಶತ್ರುಗಳು ನಿಮ್ಮ ಮೇಲೆ ಕೆಸರೆರಚಲು ಹಿಂಜರಿಯುವುದಿಲ್ಲ. ಆದರೆ ನಿಮ್ಮ ಮೌನವೇ ಅವರನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಭಯಪಡಿಸುತ್ತದೆ. ಗೆಲುವು ನಿಮ್ಮದೇ ಆಗಿರುವಾಗ ನೀವು ಜೋರಾಗಿ ಕೂಗಾಡುವ ಅಗತ್ಯವಿಲ್ಲ. ನಿಮ್ಮ ಕೆಲಸದ ವೈಖರಿ, ನಿಮ್ಮ ಪ್ರತಿಭೆ ಇವೇ ಅವರಿಗೆ ಉತ್ತರ ನೀಡಬೇಕು. ನೀವು ಎಷ್ಟು ಮೌನವಾಗಿದ್ದೀರೋ ನಿಮ್ಮ ಗುರಿ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ. ಎಮೋಷನಲ್ ಟ್ರ್ಯಾಪ್ಗೆ ಬಿದ್ದು ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ವರ್ಷಗಳ ಶ್ರಮವನ್ನು ವ್ಯರ್ಥ ಮಾಡುತ್ತವೆ. ಆದ್ದರಿಂದ ಈ ತಿಂಗಳು ನೀವು ಮೌನಕ್ರಾಂತಿ ಸೃಷ್ಟಿಸಿ. ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾದರೆ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಅಹಂಕಾರವನ್ನು ಬಿಟ್ಟು ನಿಮ್ಮ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸಿ. ನೆನೆಪಿಡಿ, ಯಶಸ್ಸು ಎನ್ನುವುದು ಎಲ್ಲರಿಗೂ ಹೇಳಿಕೊಳ್ಳುವುದಲ್ಲ, ಅದು ನೀವು ಮೌನವಾಗಿದ್ದು ಅನುಭವಿಸಬೇಕಾದದ್ದು. ಯಾರಾದರೂ ನಿಮ್ಮನ್ನು ಕೀಳಾಗಿ ಮಾತನಾಡಿಸಿದರೆ ಒಂದು ಕಿರುನಗೆಯೊಂದಿಗೆ ದಾಟಿ ಹೋಗಿ. ಆ ಕಿರುನಗುವೇ ಅವರಿಗೆ ಅತಿದೊಡ್ಡ ಶಿಕ್ಷೆಯಾಗಬೇಕು. ಸಿಂಹದ ಗಾಂಭೀರ್ಯದಂತೆ ನಿಮ್ಮ ವರ್ತನೆಯೂ ಅಷ್ಟೇ ಗಂಭೀರವಾಗಿರಬೇಕು. ಜೂನ್ 15ರಿಂದ ನೀವು ಸಂಯಮವನ್ನು ಪಾಲಿಸಿದರೆ ನಿಮ್ಮ ಸಕ್ಸಸ್ ಅನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವು ಬೆಳೆದಂತೆ ಬಾಗುವುದನ್ನು ಕಲಿಯಿರಿ. ಆಗ ಅವಕಾಶಗಳು ಕೂಡ ನಿಮ್ಮ ಪಾದದ ಮುಂದೆ ತಲೆಬಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಆಯುಧ, ನಿಮ್ಮ ವಿನಯವೇ ನಿಮ್ಮ ಕವಕ. ಈ ಬಾರಿ ನೀವು ಕೇವಲ ಗೆದ್ದು ತೋರಿಸುವುದು ಮಾತ್ರವಲ್ಲ, ಗೆದ್ದ ನಂತರವೂ ಸ್ಥಿರವಾಗಿ ಹೇಗೆ ಇರಬೇಕೆಂದು ಇಡೀ ಜಗತ್ತಿಗೆ ತೋರಿಸಿಕೊಡಬೇಕು. ಈ ಜೂನ್ ತಿಂಗಳು ನಿಮಗೆ ಕೇವಲ ಧನಲಾಭಗಳನ್ನು ಮಾತ್ರ ನೀಡುತ್ತಿಲ್ಲ, ಅದಕ್ಕಿಂತ ಮಿಗಿಲಾಗಿ 2 ವಿಷಯಗಳನ್ನು ಉಡುಗೊರೆಯಾಗಿ ನೀಡುತ್ತಿದೆ. ಮೊದಲನೆಯದು, ನೀವು ಪಟ್ಟ ಕಷ್ಟಕ್ಕೆ ತಕ್ಕಂತೆ ನಿಮ್ಮೊಳಗಿನ ಪ್ರತಿಭೆಯನ್ನು ಸಾಬೀತುಪಡಿಸಲು ಒಂದು ಅಧಿಕೃತ ವೇದಿಕೆ ಸಿದ್ಧವಾಗಿದೆ. ಸೂರ್ಯ ಮತ್ತು ಮಂಗಳ ಒಟ್ಟಾಗಿ ನಿಮಗೆ ಆ ಸತ್ವವನ್ನು ನೀಡುತ್ತಿದ್ದಾರೆ. ನೀವು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಿರಿ. ಇನ್ನು ಎರಡನೆಯದು, ಸಿಂಹ ರಾಶಿಯವರ ಜೀವನದ ಅತಿ ದೊಡ್ಡ ಬದಲಾವಣೆಯೆಂದರೆ ನೀವು ಬಾಹ್ಯ ಪ್ರಪಂಚವನ್ನು ಗೆಲ್ಲುವುದು ಮಾತ್ರವಲ್ಲ, ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸನ್ನು ಕೂಡ ಗೆಲ್ಲಲಿದ್ದೀರಿ. ನೀವು ಹಣಕ್ಕಾಗಿ ಅಲ್ಲದೆ ನಿಮ್ಮ ಆತ್ಮತೃಪ್ತಿಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ನೀಡುತ್ತವೆ. ಹಣ ಬರುತ್ತದೆ, ಪದವಿಗಳು ಬರುತ್ತವೆ, ಆದರೆ ಈ ತಿಂಗಳಿನಲ್ಲಿ ನೀವು ಪಡೆಯಲಿರುವ ಆ ಮಾನಸಿಕ ಪ್ರಬುದ್ಧತೆ ಮಾತ್ರ ನಿಮಗೆ ಜೀವನವಿಡೀ ಜೊತೆಯಾಗಿರುತ್ತದೆ. ಇದೇ ಈ ತಿಂಗಳಿನಲ್ಲಿ ನಿಮಗೆ ಸಿಗಲಿರುವ ನಿಜವಾದ ಸಂಪತ್ತು. ಗ್ರಹಗಳು ಕೇವಲ ಫಲಿತಾಂಶವನ್ನು ನೀಡುವುದು ಮಾತ್ರವಲ್ಲ, ನಾವು ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಕರ್ಮದೋಷಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದನ್ನು ಕೂಡ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಜೂನ್ ತಿಂಗಳಿನಲ್ಲಿ ನಿಮ್ಮ ಮೇಲೆ ಅಷ್ಟಮ ಶನಿಯ ಪ್ರಭಾವ ಇದ್ದಾಗ್ಯೂ ಲಗ್ನಾಧಿಪತಿ ಸೂರ್ಯ ಮತ್ತು ದಿಕ್ಬಲ ಹೊಂದಿದ ಮಂಗಳ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದಾರೆ. ಈ ಯೋಗವನ್ನು ಪೂರ್ಣವಾಗಿ ಅನುಭವಿಸಲು ಹಾಗೂ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈ 3 ಪರಿಹಾರಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗವಾಗಿಸಿಕೊಳ್ಳಿ. 8ನೇ ಮನೆಯಲ್ಲಿರುವ ಶನಿಯು ಕೆಲವು ಬಾರಿ ಅನಗತ್ಯ ಆತಂಕವನ್ನು ಉಂಟುಮಾಡುತ್ತಾನೆ. ಆದ್ದರಿಂದ ಇದನ್ನು ಅಧಿಪ್ರಮಿತಗೊಳಿಸಲು ಅಥವಾ ಜಯಿಸಲು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಪೂಜೆ ಮಾಡಿಸಿ. ಆಂಜನೇಯನು ಶನಿದೇವನಿಗೂ ಹೆದರದ ಶಕ್ತಿ ಸ್ವರೂಪ. ನಿಮಗೆ ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣ ಮಾಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿ ದೂರವಾಗಿ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಮೂಡುತ್ತದೆ. ಇದು ಕೇವಲ ಪೂಜೆ ಮಾತ್ರವಲ್ಲ, ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಜೂನ್ 15ರ ನಂತರ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು 11ನೇ ಮನೆಯಾದ ಲಾಭಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದರಿಂದ ಈ ಧನಯೋಗವನ್ನು ದುಪ್ಪಟ್ಟು ಮಾಡಿಕೊಳ್ಳಲು ಪ್ರತಿ ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಸೂರ್ಯನೆಂದರೆ ತೇಜಸ್ಸು. ಅರ್ಘ್ಯ ಸಮರ್ಪಿಸುವಾಗ ನಿಮ್ಮ ಕಣ್ಣುಗಳ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದರೆ ನಿಮ್ಮೊಳಗಿನ ನೆಗೆಟಿವಿಟಿ ಎಲ್ಲಾ ನಾಶವಾಗಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತವೆ. ಇನ್ನು 12ನೇ ಮನೆಯಲ್ಲಿರುವ ಗುರು ಮತ್ತು ಶುಕ್ರನಿಂದಾಗಿ ಕೆಲವು ಬಾರಿ ಖರ್ಚುಗಳು ನಿಯಂತ್ರಣ ತಪ್ಪುತ್ತಿರುತ್ತವೆ. ಇದನ್ನು ಹತೋಟಿಯಲ್ಲಿಡಲು ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆಗಳು ಅಥವಾ ಬೇಳೆಕಾಳುಗಳನ್ನು, ಮುಖ್ಯವಾಗಿ ಕಡಲೆಕಾಳನ್ನು ದೇವಸ್ಥಾನದಲ್ಲಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿ. ಜ್ಞಾನಕಾರಕನಾದ ಗುರುದೇವನಿಗೆ ಮಾಡುವ ಈ ದಾನವು ನಿಮ್ಮ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ನಿಮ್ಮ ಸಂಪತ್ತು ಸ್ಥಿರವಾಗಿರುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ದಾನ ಮಾಡುವುದರಿಂದ ವಿದ್ಯಾಕಾರಕನಾದ ಗುರುವು ನಿಮಗೆ ವಿದೇಶಿ ಶಿಕ್ಷಣದಲ್ಲೂ ಹಾಗೂ ಕೆರಿಯರ್ನಲ್ಲೂ ದೊಡ್ಡ ಬೆಂಬಲವನ್ನು ನೀಡುತ್ತಾನೆ.
ಜ್ಯೋತಿಷ್ಯ ಎಂದರೆ ಭಯವಲ್ಲ, ಅದೊಂದು ಭರವಸೆ. ಈ ಪರಿಹಾರಗಳು ನಿಮ್ಮ ಕರ್ಮಗಳನ್ನು ಶುದ್ಧಿ ಮಾಡುವ ದಿವ್ಯವಾದ ಮಾರ್ಗಗಳು. ನಂಬಿಕೆಯಿಂದ ಇವುಗಳನ್ನು ಆಚರಿಸಿ. ಫಲಿತಾಂಶ ನಿಮ್ಮ ಕಣ್ಣ ಮುಂದೆಯೇ ಕಾಣಿಸುತ್ತದೆ. ಸಿಂಹ ರಾಶಿಯವರ ರಾಜಗಾಂಭೀರ್ಯ ಎಂದಿಗೂ ಕಮ್ಮಿಯಾಗುವುದಿಲ್ಲ. ಈ ಪರಿಹಾರಗಳಿಂದ ಅದು ಮತ್ತಷ್ಟು ಬೆಳಗುತ್ತದೆ. ನೆನಪಿಡಿ, ಸಿಂಹ ರಾಶಿಯವರ ಬಲ ಇರುವುದು ಅವರ ಆತ್ಮವಿಶ್ವಾಸದಲ್ಲಿ. ಜೂನ್ 15ರ ನಂತರ ನೀವು ನಿಮ್ಮ ಗತಕಾಲವನ್ನು ಎಷ್ಟು ಬೇಗನೆ ಬಿಟ್ಟುಬಿಡುತ್ತೀರೋ, ನಿಮ್ಮ ಭವಿಷ್ಯ ಅಷ್ಟೇ ವೇಗವಾಗಿ ನಿಮ್ಮ ಬಳಿಗೆ ಬರುತ್ತದೆ. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಕೇವಲ ಪ್ರಗತಿಯತ್ತ ಮಾತ್ರ ಹೆಜ್ಜೆ ಇಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.